ಬಿಡಿ, ಕಂಗನಾ ರನಾವತ್ ಬಗ್ಗೆ ನಾನು ಆಗ್ಲೇ ಹೇಳಾಗಿದೆ. ಆಕೆ ಅವರು ಮಾಡೆಲು ಆಗಿರ್ಲಿಲ್ಲ ಅಥವಾ ಏನಾಗಿರ್ಲಿಲ್ಲ, ಬಟ್ ಒಬ್ಬ ಹೆಣ್ಣು ಮಗಳು ಏನೋ ಒಂದು ಸಾಧಿಸಿದ್ದಾರೆ. ಆಕೆ ಅಷ್ಟು ತ್ಯಾಗ ಮಾಡ್ಕೊಂಡು ಹೋಗಿ ಒಂದು ಅಚೀವ್ ಮಾಡಿದ್ದಾರೆ ಅನ್ನುವ ಕಾರಣಕ್ಕೆ ಗೌರವ ಇತ್ತು. ಅದು ಕೂಡ ಅವ್ರ ಹೇಳಿಕೆಯಿಂದ ಹೊರಟೋಯ್ತು. ಬಟ್ ಈ ಇಬ್ಬರು ಮಹಾನ್ ನಟರು ಒಂದು ಕಾಲದಲ್ಲಿ ತಮ್ಮ ಬದ್ಧತೆಯ ಪ್ರಭಾವಳಿಯಿಂದಾಗಿಯೇ ಜನಸಾಮಾನ್ಯರ ಹೃದಯದಲ್ಲಿ ನೆಲೆಸಿದ್ದ ವ್ಯಕ್ತಿಗಳು ಇವತ್ತು ಅದೇ ಪ್ರಭಾವಳಿಯನ್ನ ತಮ್ಮದೇ ಹೇಳಿಕೆಗಳ ಮೂಲಕ ಮುರಿದು ಹಾಕಿದ್ದಿದೆಯಲ್ಲ, ಇದು ತುಂಬಾ ಭ್ರಮ ನಿರಸನವನ್ನ ಉಂಟು ಮಾಡಿದೆ ನಮ್ಮಂತಹ ಕಿರಿಯ ಅಭಿಮಾನಿಗಳು. ನನಗಂತೂ ಅನಿಸ್ತಾ ಇದೆ ಇವರಿಬ್ರು ಇವಾಗ್ಲೇ ಎಚ್ಚೆತ್ಕೊಂಡ್ರೆ ಸರಿ. ಇಲ್ಲ ಅಂತಂದ್ರೆ ಅವರ ಒಂದು ಇಡೀ ಸಿನಿಮಾ ಪಯಣದಲ್ಲಿ ಮಾಡಿದ ಎಲ್ಲ ಒಳ್ಳೆಯ ಕೆಲಸ ಅಥವಾ ಅವರು ಸಿನಿಮಾ ಜಗತ್ತಿನ ಹೊರತಾಗಿ ಕಟ್ಟಿದಂತಹ ಒಂದು ಸಾಮಾಜಿಕ ಬದ್ಧತೆ ಇರ್ಬೋದು, ಚಳವಳಿ ಇರ್ಬೋದು, ಅಥವಾ ಚಳವಳಿ ಅಲ್ಲ, ಒಂದು ಪ್ರಭಾವಳಿ ಇತ್ತಲ್ಲ, ಸತ್ಯಮೇವ ಜಯತೆ ಅಥವಾ ಯಾವುದೋ ಒಂದು ಕಾಲದಲ್ಲಿ ಜನ ಸಂಘದಿಂದ ಹೋರಾಡಿ ಗೆದ್ದಂಥದ್ದು, ಈ ತರದೆಲ್ಲ ಹಿನ್ನೆಲೆ ಇರುವಂತಹ ಅನಂತನಾಗ್, ಇವ್ರದೆಲ್ಲ ಒಂದು ಇತಿಹಾಸವನ್ನ ನಾವು ಮಕ್ಕಳಿಗೆ ಹೇಳುವಾಗ ಕೊನೆಯದಾಗಿ ಅವರೊಬ್ಬ ಅಪಾರ್ಚುನಿಸ್ಟ್ ಆಗಿದ್ರು. ಅವರು ಸರ್ಕಾರದ ಸೇವೆ, ಮರ್ಯಾದೆ ಇವುಗಳೆಲ್ಲದರ ಲಾಬಿಗಳಿಗೆ ಬಿದ್ದ್ಬಿಟ್ಟಿದ್ರು ಅಂತ ಹೇಳಿದ್ರೆ ಹೇಗನ್ಸುತ್ತೆ? ಕ್ಯಾನ್ ಯು ಇಮ್ಯಾಜಿನ್?